ಧನುರ್ರಾಶಿಯವರಿಗೆ ವಾಸುಕಿ ಕಾಳಸರ್ಪ ಯೋಗ ಅದೇ ನಡೀತಾ ಇರತಕ್ಕಂಥದ್ರ ಪ್ರಭಾವ ನಡೀತಾ ಇದೆ. ಏನು ವಾಸುಕಿ ಕಾಳಸರ್ಪ ಯೋಗ ದೋಷ ಅಂದರೆ ಯಾವ ರೀತಿ ಪ್ರಭಾವ ಇರ್ತದೆ, ಇದೆಲ್ಲ ಆಮೇಲೆ ಪರಿಹಾರ ಏನು, ಇದೆಲ್ಲದೂ ಸಹ ತಿಳಿಸ್ತಾನೆ ಈ ವಿಡಿಯೋದಲ್ಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಪ್ರಮುಖವಾದಂತಹ ವಿಡಿಯೋ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬ ಧನುರ್ರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸ್ಬಿಡಿ. ಹೇಗೆ ಮುಟ್ಟಿಸ್ತೀರಿ? ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಅಷ್ಟು ಸಾಕು, ಆರಾಮಾಗಿ ಎಲ್ಲರಿಗೂ ಧನುರಾಶಿಯವ್ರಿಗೆ ಮುಟ್ಟುತ್ತೆ. ಹಾಗೂ ಅವ್ರಿಗೂ ಗೊತ್ತಾಗುತ್ತೆ, ಓ ಸಮಸ್ಯೆಯ ಮೂಲ ಇಲ್ಲಿದೆ, ಔಷಧಿ ಇಲ್ಲಿಗೆ ಕೊಡಬೇಕು, ಬೇರು ಇಲ್ಲಿದೆ ಅಂತ, ಬೇರಿಗೆ ಔಷಧಿ ಕೊಡಬೇಕು ಅಂತ. ಹಾಗೂ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದೀರಾ ಈ ವಿಡಿಯೋ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ವಿಡಿಯೋನ ಶುರು ಮಾಡೋಣ ಅಲ್ವಾ? ಧನುರಾಶಿಯವರಿಗೆ ವಾಸುಕಿ ಕಾಳಸರ್ಪ ಯೋಗ. ಈ ವಾಸುಕಿ ಕಾಳಸರ್ಪ ಯೋಗ ಹೇಗೆ ಬರುತ್ತೆ? ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ರಾಹುಗ್ರಹ, 9ನೇ ರಾಶಿಯಲ್ಲಿ ಕೇತುಗ್ರಹ ಇದ್ದರೆ ಅದನ್ನು ವಾಸುಕಿ ಕಾಳಸರ್ಪ ಯೋಗ ಅಂತ ಕರಿತೀವಿ. ಈಗ ಪ್ರಸಕ್ತ ಕುಂಭರಾಶಿಯಲ್ಲಿ ರಾಹುಗ್ರಹ, ಸಿಂಹರಾಶಿಯಲ್ಲಿ ಕೇತುಗ್ರಹ ಇದ್ದಾರೆ. 3-9ರಲ್ಲೇ ರಾಹು ಕೇತುಗಳು ಇರತಕ್ಕಂಥದ್ದು. ಸೊ ಇದರ ಪ್ರಭಾವ ಯಾವ ರೀತಿಯಲ್ಲಾಗಲಿದೆ ಅನ್ನುವಂಥ ತಿಳಿಸ್ತೇನೆ. ಮೊಟ್ಟ ಮೊದಲನೇದಾಗಿ ವಾಸುಕಿ ಕಾಳಸರ್ಪ ಯೋಗ ದೋಷದಿಂದಾಗಿ ಧನುರ್ರಾಶಿಯವರಿಗೆ ಅವರ ಧೈರ್ಯ ಜಾಸ್ತಿ ಆಗುತ್ತೆ, ಪ್ರಯತ್ನ ಕೂಡ ಜಾಸ್ತಿ ಆಗುತ್ತೆ, ಬೋಲ್ಡಾಗಿ ಡಿಸಿಷನ್ಸ್ ತೊಗೊಳ್ತೀರ ನೀವು. ಆಮೇಲೆ ನಾವು ಶ್ರಮ ಹಾಕಬೇಕ್ರಿ, ಮಿಕ್ಕಿದ್ದೆಲ್ಲ ಆಮೇಲೆ ಫಸ್ಟ್ ನಾವು ಶ್ರಮ ಹಾಕಬೇಕು ಅಂತೇಳಿ ಆ ಶ್ರಮ ನಿಮ್ಮ ಕಡೆಯಿಂದ ತುಂಬ ಚೆನ್ನಾಗಿ ನಿಯತ್ತಾಗಿ ಕೆಲಸ ಮಾಡ್ತೀರಾ, ತುಂಬ ಚೆನ್ನಾಗಿ ಶ್ರಮ ಹಾಕ್ತೀರಾ, ಬೋಲ್ಡಾಗಿ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಳ್ತೀರಾ, ಎಲ್ಲ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಬಿಡ್ತೀರಾ. ಸಮಸ್ಯೆ ಆಗೋದಲ್ಲಿ ನಿಮ್ಮ ಲಕ್, ನಿಮ್ಮ ಅದೃಷ್ಟ ತುಂಬ ಸ್ಲೋ ಡೌನ್ ಆಗಿಬಿಡುತ್ತೆ. ಇವತ್ತು ಬರಬೇಕಾದ್ರೆ ಯಾವತ್ತೋ ಬರುತ್ತೆ, ಯಾವಾಗೋ ಬರಬೇಕಾಗಿರೋದು ಇವಾಗ ಬಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗುತ್ತೆ ಪರಿಸ್ಥಿತಿ. ಲಕ್, ನಿಮ್ಮ ಅದೃಷ್ಟ ಅದು ಕೈ ಕೊಡುತ್ತೆ. ಅದೃಷ್ಟ ತುಂಬ ತಡವಾಗಿ ಬರುತ್ತೆ ನಿಮ್ಮ ಸಹಾಯಕ್ಕೆ. ನಿಮ್ಮ ತುಂಬ ಹಾರ್ಡ್ ವರ್ಕ್ ಆದಮೇಲೆ ಸ್ವಲ್ಪ ಅದರ ಫಲ ಸಿಕ್ತು ಅಂತ. ಹಾರ್ಡ್ ವರ್ಕ್ ಫಲ ಕೊಡಲೇಬೇಕಲ್ಲ, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಇಷ್ಟೇ ಫಲ ಸಿಕ್ತು ಅಂತ. ಕೆಲವರು ಇಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ, ಇಷ್ಟು ಪ್ರತಿಫಲ ಸಿಗುತ್ತೆ. ಬಟ್ ನಿಮಗೆ ಉಲ್ಟಾ. ಯಾಕೆ? ಈ ಒಂದು ವಾಸುಕಿ ಕಾಳಸರ್ಪ ಯೋಗ ಇದರಲ್ಲಿ ತುಂಬ ಕನ್ಫ್ಯೂಷನ್ ಕೂಡ ಆಗಿಬಿಡುತ್ತೆ. ಗುರುಗಳೇ, ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ, ಸೋಮವಾರ ಈಶ್ವರ, ಮಂಗಳವಾರ ಸುಬ್ರಹ್ಮಣ್ಯ, ಬುಧವಾರ ವೆಂಕಟೇಶ್ವರ, ಗುರುವಾರ ರಾಯರು, ಶುಕ್ರವಾರ ದೇವಿ ಅಮ್ಮನವರು, ಶನಿವಾರ ಶನೇಶ್ವರ, ವೆಂಕಟರಮಣ, ಒಂದು ದಿವಸ ಬಿಡ್ದಂಗೆ ದೇವಸ್ಥಾನಕ್ಕೆ ಹೋಗಲೇ ಯಾವ ದೇವ್ರ ಹತ್ರ ಹೋದರೆ ನನ್ನ ಸಮಸ್ಯೆ ಕಡಿಮೆ ಆಗುತ್ತೆ ಹೇಳಿ ಗುರುಗಳೇ? ತಲೆ ಕೆಟ್ಟೋಗ್ಬಿಟ್ಟಿದೆ. ಆ ಕನ್ಫ್ಯೂಷನ್ ನಿಮಗೆ ಕೊಡ್ತಕ್ಕಂಥದ್ದು ಯಾರು? ವಾಸುಕಿ ಕಾಳಸರ್ಪ ಯೋಗ. ಅಷ್ಟೇ ಅಲ್ಲ, ನಿಮ್ಮ ನಂಬಿಕೆನೇ ಅಸ್ಥಿರ ಆಗಿಬಿಡುತ್ತೆ, ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಗುರುಗಳೇ, ನನಗೆ ಈ ಜ್ಯೋತಿಷ್ಯ, ದೇವರು, ದಿಂಡ್ರು ಎಲ್ಲರ ಮೇಲೆ ನಂಬಿಕೆ ಹೊರಟೋಗ್ತಾ ಇದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ, ನಾನು ಏನು ಮಾಡಿದ್ರೂ ಆಗ್ತಾಯಿಲ್ಲ. ಯಾಕೆ? ವಾಸುಕಿ ಕಾಳಸರ್ಪ ಯೋಗ ಇದ್ದರೆ ಅದೇ ಥರ ಮಾತಾಡ್ತೀರಾ ನೀವು, ಅದೇ ಥರ ಇರುತ್ತೆ ಪರಿಸ್ಥಿತಿ. ಇದನ್ನೆಲ್ಲ ಗಮನಿಸಬೇಕಾಗಿರ್ತದೆ. ತುಂಬ ಸಲ ಓಡಾಡಬೇಕಾಗ್ತದೆ. ಒಂದು ಚಿಕ್ಕ ಕೆಲಸ ಆಗಬೇಕು ಅಂದರೂ 10 ಸಲ ಓಡಾಡಬೇಕು, 20 ಸಲ ಓಡಾಡಬೇಕು. ಅವರು ಒಂದೊಂದು ಸಲ ಕುಂತಲೇ ಕೆಲವರು ಫೋನ್ ಮಾಡಿ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ನೀವು ಮಾತ್ರ ಓಡಾಡಿರೂ ಕೆಲಸ ಆಗ್ತಾಯಿಲ್ಲ ನಿಮ್ಮದು. ನಿಮ್ಮ ಎದುರುಗಡೆ ಯಾರು ಕುಂತು ಕೆಲಸ ಮಾಡಿಸ್ಕೊತವ್ರೆ, ಒಂದು ಫೋನ್ಗಳನ್ನ ಕೆಲಸ ಮಾಡ್ಕೊತವ್ರೆ, ದೊಡ್ಡ ಕೆಲಸನ ನೀವು ಚಿಕ್ಕ ಕೆಲಸಕ್ಕೋಸ್ಕರ 10 ಸಲ ಓಡಾಡ್ತಾ ಇದ್ದೀರಾ. ಭಾಳ ಬೇಜಾರಾಗುತ್ತೆ ಇದ್ರ ಬಗ್ಗೆ. ಅವಕಾಶಗಳು ಬರುತ್ತೆ, ಆದರೆ ಸ್ಥಿರವಾಗಿ ಇರಲ್ಲ. ಏನೋ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತದೆ, ಅದು ಏನು ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಏನು ಹೇಳ್ತಾರೆ, ಅಂಥ ಒಳ್ಳೆ ಅವಕಾಶ ಬಿಡ್ತಿರಲ್ರಿ ಅಂತಾರೆ. ಎಲ್ಲಿ ಬಂತು ಅವಕಾಶ ಬಿಡೋಕ್ಕೆ? ಬಂದಿರ್ತಾನೆ ಅದು ಅಂತ ನೀವು ಹೇಳ್ತಾ ಇರ್ತೀರ. ಅವಕಾಶ ಬರುತ್ತೆ, ಬಟ್ ಸ್ಥಿರವಾಗಿ ಇರೋದಿಲ್ಲ. ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ ಒಂದೊಂದು ಸಲ. ನಾನು ಮಾಡ್ತೀನಿ ಅನ್ನೋ ಥರ ಓವರ್ ಕಾನ್ಫಿಡೆನ್ಸಿಂದ ನಷ್ಟ ಅನುಭವಿಸ್ತೀರ. ಆಮೇಲೆ ದೊಡ್ಡವರು ತುಂಬ ಮಾರ್ಗದರ್ಶನ ಕೊಡ್ತಾರೆ, ಹಿಂಗೆ ಮಾಡು, ಹಿಂಗೆ ಮಾಡಬೇಡ, ಹಿಂಗೆ ಮಾಡೋದು ದೊಡ್ಡವ್ರು ಹೇಳ್ತಾರೆ, ನೀವು ಕೇಳಲ್ಲ. ಆಯ್ತು ಬಿಡ್ರಿ, ಅವ್ರು ಹೇಳ್ತಿರ್ತಾರೆ, ನಾವು ಕೇಳೋಕ್ಕಾಗ ಸುಮ್ಕೊಡ್ರಿ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತಾರೆ. ಈ ಲೀಗ್ಯಾಲಿಟೀಸ್ ಇರುತ್ತಲ್ಲ, ಲೀಗಲ್ ಡಾಕ್ಯುಮೆಂಟೇಷನ್ನು, ಇದ್ರ ಬಗ್ಗೆ ನೀವು ಯಾವುದೇ ಜಾಗ್ರತೆನೇ ವಹಿಸಲ್ಲ.
ಇದೆಲ್ಲ ಮಾಡ್ಕೊಂಡು ಎಲ್ಲ ಎಡವಟ್ಟು ಮಾಡ್ಕೊಳ್ತೀರಾ. ವಾಸುಕಿ ಕಾಳಸರ್ಪ ಯೋಗ ಧನುರ್ರಾಶಿಯವರ ಏಳಿಗೆಯನ್ನು ಇದೇ ರೀತಿ ನುಂಗ್ ಹಾಕ್ತಾ ಇದೆ. ನಿಮಗೆ ಅದೃಷ್ಟ ಸಿಗದಂಗೆ ಮಾಡ್ತಾ ಇದೆ. ಅಣ್ಣ ತಮ್ಮಂದ್ರ ಜೊತೆಗೆ ಜಗಳ ಮನಸ್ತಾಪಗಳು ಕೋರ್ಟು ಕಚೇರಿಗೆ ಹೋಗುವಂಗೆ ಮಾಡ್ತಾ ಇದೆ. ಗೌರ್ಮೆಂಟ್ ಜಾಬಲ್ಲಿರೋರು, ಪ್ರೈವೇಟ್ ಜಾಬಲ್ಲಿರೋರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಮೂಗಿನ ತುದಿಯಲ್ಲೇ ಸಿಟ್ಟು ಎಲ್ಲದನ್ನು ಹಾಳು ಮಾಡ್ತಾ ಇದೆ. ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ. ಇದು ವಾಸುಕಿ ಕಾಳಸರ್ಪ ಯೋಗ. ಇದು ಪರಿಹಾರ ಮಾಡಿಕೊಳ್ಬೇಕು. ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ, ದುಷ್ಪ್ರಭಾವಗಳನ್ನ ಕಡಿಮೆ ಮಾಡಿಕೊಳ್ಬೇಕು. ಧನುರಾಶಿಯವ್ರಿಗೋಸ್ಕರ ನಾವು ಅದನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದನ್ನು ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿದೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ಲೋ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲೇ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನು. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪ ಅಂದರೆ ನಾಗಿನ್ ನಾಗಬಿಂಬಗಳು, 2 ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹುಕೇತು ಗ್ರಹಗಳೇ ಕಾಳಸರ್ಪ ಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಳೆ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಮಾಡಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ್ ಬಿಂಬ ಸಮರ್ಪಣೆ ಅಂತ ನಾಗಿನ್ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ. ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ
2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನೀವು ಅನಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.